ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಮರ ಸಾರ್ತಾ ಇದೆ. ದರ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದು, ಮಾಜಿ ಸಿಎಂ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ರಾತ್ರಿ ಇಡೀ ನಾಯಕರು ಫ್ರೀಡಂ ಪಾರ್ಕ್ನಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ದರ ಏರಿಕೆಯನ್ನ ಖಂಡಿಸಿ ಹಾಲು ಮೊಸರು ಸೇರಿದಂತೆ ಟೋಲ್ ಹಾಗೆ ಕಸಕ್ಕೂ ಸೇರಿದಂತೆ ವಿದ್ಯುತ್ ಬಿಲ್ ಜಾಸ್ತಿ ಮಾಡಿರೋದು ಇದೆಲ್ಲವೂ ಜನಸಾಮಾನ್ಯರಿಗೆ ಹೊರೆಯಾಗ್ತಾ ಇದೆ. ವಾಪಸ್ ತಗೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿಯನ್ನು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಪ್ರಯೋಜನ ಇದೆಯಾ? ಆಲ್ರೆಡಿ ಅದು ಜಾರಿಗೆ ಬಂದಾಯ್ತಲ್ವಾ, ಏಪ್ರಿಲ್ 1 ಮೊನ್ನೆಯಿಂದಲೇ ಜಾರಿಗೆ ಬಂದಿದೆ. ಈಗ ಇದು ಧರಣಿ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ ಅಂದರೆ ಏನು ಪ್ರಯೋಜನ? ನಿಮ್ಮ ಈ ಎಲ್ಲ ಹೋರಾಟವನ್ನು ಆರಂಭದ ದಿನದಿಂದಲೂ ತೋರಿಸಿದ್ರೆ ಇವರಿಗೊಂದು ಸ್ವಲ್ಪ ಬಿಸಿ ಮುಟ್ತಾ ಇತ್ತು. ಹಿಂದೆ ಮುಂದೆ ಯೋಚನೆ ಮಾಡೋರು, ಈ ಕಣ್ಣು ಮುಚ್ಕೊಂಡು ಆರಾಮಾಗಿ ಒಂದು ಸೈನ್ ಹಾಕಿ ಕಳಿಸಿ ದರವನ್ನು ಏರಿಕೆ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ, ಅವ್ರಿಗೆ ಸ್ವಲ್ಪ ಹೆದರಿಕೆ ಇರ್ತಾ ಇತ್ತು. ಹೆಂಗಪ್ಪ ನಾವು ಹಿಂಗೆ ಮಾಡಿದ್ರೆ ವಿರೋಧ ಪಕ್ಷಗಳು ಎದ್ದು ನಿಂತ್ಬಿಡ್ತವೆ, ಪ್ರತಿಭಟನೆ ಮಾಡ್ತವೆ, ಜನರ ಅಂದರೆ ಇವೆಲ್ಲವೂ ಕೂಡ ಗೊತ್ತಾಗ್ತಿತ್ತು. ಬಟ್ ಅವ್ರಿಗೆ ಅದು ಯಾವುದೂ ಇಲ್ಲ. ನೀವು ಆರಾಮಾಗಿ ನಿಮ್ಮ ಪಾಡಿ ಕಿತ್ತಾಡ್ತಾ ಇದ್ರಿ. ಇವ್ರು ಬೆಲೆ ಏರಿಕೆ ಮಾಡಿದಾಗ, ಘೋಷಣೆ ಮಾಡಿದಾಗ, ಏರಿಕೆ ಆದ್ಮೇಲೆ ಬಂದ್ರೆ ಏನು ಪ್ರಯೋಜನ? ಈಗೇನೋ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಅಹೋರಾತ್ರಿ ಧರಣಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ. ನೋಡೋಣ ಈ ಧರಣಿಯಿಂದ ಏನಾಗುತ್ತೆ, ಪ್ರತಿಭಟನೆಯಿಂದ ಏನಾಗುತ್ತೆ. ಸರ್ಕಾರ ಹಾಗಾದ್ರೆ ಈಗ ಆಲ್ರೆಡಿ 4 ರೂಪಾಯಿ ಹಾಲಿಗೆ, ಪ್ರತಿ ಲೀಟ್ರ್ ಹಾಲಿಗೆ, ಕರೆಂಟ್ ಬಿಲ್ ಪ್ರತಿ ಯೂನಿಟಿಗೆ ಇಷ್ಟು ಅಂತ, ಕಸಕ್ಕೆ ಇಷ್ಟು ಹಣ ಅಂತ, ಇದರ ಜೊತೆಗೆ ಇನ್ನೂ 10 ಹಲವು ದರ ಏರಿಕೆ ಮಾಡಿದಾರಲ್ಲ, ಇವೆಲ್ಲವನ್ನು ವಾಪಸ್ ತಗೊಳುತ್ತಾ ಈ ಧರಣಿಯಿಂದ. ಪ್ರತಿಭಟನೆಯ ಕಾವು ಕಾಂಗ್ರೆಸ್ಸಿಗೆ ತಟ್ಟುತ್ತಾ? ನೋಡೋಣ, ತಗೊಳ್ಳಿ. ಓಕೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ, ರಾಜ್ಯ ಬಿಜೆಪಿ ಅಹೋರಾತ್ರಿ ಧರಣಿಗೆ ಮುಂದಾಗಿದೆ. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ದರ ಏರಿಕೆಯನ್ನು ಖಂಡಿಸಿ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತ ನಡೆಸ್ತಾ ಇರೋ ಪ್ರತಿಭಟನೆ ಇದು ಫ್ರೀಡಂ ಪಾರ್ಕ್ನಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲಿ ಕವನ ನೀಡ್ತಾರೆ. ಗುಡ್ ಮಾರ್ನಿಂಗ್ ಕವನ. ಇವ್ರು ಯಾವಾಗ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು ಆಗ ಪ್ರತಿಭಟನೆ ಮಾಡಿದ್ರೆ ಒಂದು ಅರ್ಥ ಇತ್ತು. ಈ ಪ್ರತಿಭಟನೆ ಮಾಡಿ ಏನು ಮಾಡ್ತಾರೆ? ಇದರ ರಿಸಲ್ಟ್ ನಾವು ಯಾವ ರೀತಿಯಾಗಿ ನಿರೀಕ್ಷೆ ಮಾಡ್ಬೋದು? ದರ ಏರಿಕೆಯನ್ನೆಲ್ಲ ಕಡಿಮೆ ಮಾಡಿಬಿಡುತ್ತಾ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ? ಯಾರೆಲ್ಲ ಭಾಗಿಯಾಗಿದ್ದಾರೆ ಪ್ರೊಟೆಸ್ಟ್ ನಲ್ಲಿ? ಡೀಟೇಲ್ಸ್ ಕೊಡೋದಾದ್ರೆ ಕವನ. ವಿದ್ಯಾ, ಅಂದ್ರೆ ಈ ಹಿಂದೆ ಕೂಡ ದರ ಏರಿಕೆ ಮಾಡಿದ್ರು. ನಾವು ಹಾಲಿನ ದರವನ್ನ ಗಮನಿಸ್ತಾ ಹೋದ್ರೆ 3ನೇ ಬಾರಿ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಬಂದಾಗಿಲ್ಲ. ಸೊ ಹೀಗಾಗಿ ಮೊನ್ನೆ ಅಷ್ಟೇ ಹಾಲಿನ ದರವನ್ನ ಕೂಡ ಹೆಚ್ಚಳ ಮಾಡಿದ್ರು 4 ರೂಪಾಯಿ. ಅದೇ ರೀತಿಯಾಗಿ ಮೊಸರಿನ ದರವನ್ನ ಕೂಡ ಹೆಚ್ಚಳ ಮಾಡಿದ್ರು. ಅದೇ ರೀತಿಯಾಗಿ ಈ ಹಿಂದೆ ಮೆಟ್ರೋ ಆಗಿರ್ಬೋದು, ಬಸ್ ದರ ಆಗಿರ್ಬೋದು, ಎಲ್ಲದನ್ನು ಕೂಡ ಸಾಲಾಗಿ ದರ ಏರಿಕೆ ಮಾಡ್ಕೊಂಡು ಬಂದಿರೋದ್ರಿಂದ ಈ ಒಂದು ಬಿಜೆಪಿಯಲ್ಲಿ ಬಣ ಬಡಿದಾಟ ಕೂಡ ಹೆಚ್ಚಾಗಿದ್ದರಿಂದ ಒಂದು ಸಂಘಟನೆ ವಿಚಾರವಾಗಿ ಆಗಿರ್ಬೋದು, ಹೋರಾಟದ ವಿಚಾರವಾಗಿ ಆಗಿರ್ಬೋದು ಸಾಕಷ್ಟು ಗಮನ ಕೊಡ್ತಾ ಇರ್ಲಿಲ್ಲ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರ ಅವರು. ಇದೀಗ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಅದೇ ರೀತಿಯಾಗಿ ಇದೀಗ ಸಾಲು ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ಕೈಗೊಂಡಿರುವಂತದ್ದು. ಅದರ ಮೊದಲ ಭಾಗವಾಗಿ ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನ ಶುರು ಮಾಡ್ಕೊಂಡಿದ್ದಾರೆ. ಈ ಒಂದು ಅಹೋರಾತ್ರಿ ಧರಣಿಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರ ಅವರು, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್, ಅದೇ ರೀತಿಯಾಗಿ ಪರಿಷತ್ನ ವಿಪಕ್ಷ ನಾಯಕರಾದಂತಹ
ಛಲವಾದಿ ನಾರಾಯಣ ಸ್ವಾಮಿ ಅವರು, ಸಿ.ಟಿ. ರವಿ ಅವರು, ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ಹಾಲಿ ಸಚಿವರು. ಕವನ ಇವ್ರು ಈ ಪ್ರತಿಭಟನೆ ಹೋರಾಟ ಈ ಕೋಟೆ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗ್ಲು ಮುಚ್ಚಿದ್ರಂತೆ, ಹಂಗಾಗ್ತಾ ಇಲ್ವಾ? ಎಲ್ಲ ದರ ಏರಿಕೆ ಮಾಡಿದ್ಮೇಲೆ ಪ್ರತಿಭಟನೆ ಮಾಡಿ ಏನ್ ಪ್ರಯೋಜನ ಅಂತ ನನ್ನ ಪ್ರಶ್ನೆ. ಖಂಡಿತವಾಗಿಯೂ, ಯಾಕಂದ್ರೆ ಈ ವಿಜಯೇಂದ್ರ ಅವರು ಏನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಏನಿದ್ದಾರೋ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ದರ ಏರಿಕೆ ಎಲ್ಲ ಆದ ನಂತರ, ಈಗಾಗಲೇ ದರ ಏರಿಕೆ ನಂತರ ಇವರು ಹೋರಾಟ ಮಾಡಿದರೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಖಂಡಿತವಾಗಿ ಗೊತ್ತಿರುವಂತಹ ವಿಚಾರ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೆ ನಾನು ಎಲ್ಲರನ್ನ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ತಾ ಇದ್ದೇನೆ ಅನ್ನೋದನ್ನ ಹೈಕಮಾಂಡ್ಗೆ ಸಂದೇಶ ಕೊಡೋದಕ್ಕೆ ಇದೀಗ ವಿಜಯೇಂದ್ರ ಅವರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ವಿದ್ಯಾ, ಯು ಮೀನ್ ತೋರ್ಪಡಿಕೆಗೆ ಹೈಕಮಾಂಡ್ ಗಮನ ಈ ಕಡೆಗೆ ಸ್ವಲ್ಪ ಬರ್ಲಿ, ಇಲ್ಲಿ ತನಕ ಅಂತೂ ನಮ್ಮನ್ನ ಲಂಗು ಲಗಾಮಿಲ್ಲದ ರೀತಿಯಲ್ಲಿ ಬಿಟ್ಬಿಟ್ಟಿದ್ರು, ಈಗ್ಲಾದ್ರೂ ನಮ್ ಕಡೆ ತಿರುಗಿ ನೋಡ್ಲಿ ಅನ್ನೋ ಹಿನ್ನೆಲೆಯಲ್ಲಿ ಈ ಹೋರಾಟ ಇರ್ಬೋದು ಅಂತ ಅಲ್ವಾ? ಖಂಡಿತವಾಗಿಯೂ ವಿಜಯ. ಯಾಕಂದ್ರೆ ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆ ಆಯ್ತು, ಕೆಲ ಶಾಸಕರಿಗೆ ಅಂದ್ರೆ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದಂತಹ ಕೆಲ ಶಾಸಕರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟರು. ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಟಾರ್ಗೆಟ್ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸ್ತಾರೆ ಅನ್ನುವಂತಹ ಮಾತುಗಳು ಯಾವಾಗ ಶುರುವಾಯ್ತೋ ಇದೀಗ ವಿಜಯೇಂದ್ರ ಅವರು ಎಚ್ಚೆತ್ಕೊಂಡಿದ್ದಾರೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಸೊ ನನ್ನನ್ನು ಕೂಡ ಇಳಿಸುವಂತಹ ಚಾನ್ಸಸ್ ಎಲ್ಲಿ ಇದೆಯೋ ಅನ್ನುವಂಥದ್ದು ಕೂಡ ಇದೀಗ ವಿಜಯೇಂದ್ರ ಅವ್ರಿಗೆ ಕಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಹೈಕಮಾಂಡ್ಗೆ ಸಂದೇಶವನ್ನ ಈಗಾಗಲೇ ನಾವು ಈ ಪ್ರತಿಭಟನೆಯಲ್ಲಿ ಗಮನಿಸ್ತಾ ಹೋದ್ರೆ ಹಾಲಿ ಶಾಸಕರು, ಅದೇ ರೀತಿಯಾಗಿ ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ವಿಜಯೇಂದ್ರ ಅವರಿಗೆ ಸಾಥ್ ಅನ್ನೋ ಹಾಗೆ ಸ್ವತಃ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರು ಕೂಡ ನೆನ್ನೆ ಒಂದು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿದ್ರು. ಸೊ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ಮಗನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಉಳಿಸೋದಕ್ಕೆ ಇದೀಗ ಅವರೇ ಅಖಾಡಕ್ಕೆ ಹಿಡಿದು ಅವರು ಕೂಡ ಒಂದು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಇದೀಗ BY ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪನವರು ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಡೆ ಕೆಂಡಾಮಂಡಲ ಆಗಿರುವಂಥದ್ದು, ಏನೋ ದಿನನಿತ್ಯದ ಬೆಲೆ ಏರಿಕೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಏನು ಇದೇ ಏಪ್ರಿಲ್ 7ನೇ ತಾರೀಕು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕರೆಯನ್ನು ಕೊಟ್ಟಿರುವಂಥದ್ದು. ಇದರ ಮೊದಲ ಹಂತವಾಗಿ ಇಂದು ಬೆಂಗಳೂರಿನ ಏನು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಗೆ ಕೂಡ ಕರೆಯನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು, ಸಚಿವರು, ಬಿಜೆಪಿಯ ಏನು ಶಾಸಕರು ಏನಿದ್ದಾರೆ, ರಾಜ್ಯಾಧ್ಯಕ್ಷರುಗಳೇನಿದ್ದಾರೆ ಎಲ್ಲ ಭಾಗಿಯಾಗಿರುವಂಥದ್ದು. ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಸದಸ್ಯರು ಕೂಡ ಈ ಒಂದು ಅಹೋರಾತ್ರಿ ಧರಣಿಯಲ್ಲಿ ಈಗಾಗಲೇ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ರಾಜ್ಯಾಧ್ಯಕ್ಷರು ಈಗಾಗಲೇ ಇಲ್ಲೇ ಬಂದು ಇವತ್ತು ಒಂದು ನಿದ್ರೆಯನ್ನ ಮಾಡಲಿಕ್ಕೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತ ಹಾಕಲಿಕ್ಕೆ ಮುಂದಾಗಿರುವಂಥದ್ದು. ಸಿ.ಟಿ. ರವಿ ಸೇರಿದಂತೆ ಛಲವಾದಿ ನಾರಾಯಣ ಸ್ವಾಮಿ ಆಗಿರಬಹುದು, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಆಗಿರಬಹುದು, ಮತ್ತೆ SR ವಿಶ್ವನಾಥ್ ಆಗಿರಬಹುದು. ಇದೇ ರೀತಿಯಾಗಿ ಸುಮಾರು ಅನೇಕ ಶಾಸಕರುಗಳು ಮತ್ತೆ ಒಂದಿಷ್ಟು ಕಾರ್ಯಕರ್ತರುಗಳು ಸೇರಿಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆ ಏನಿದೆ, ಈ ಒಂದು ಪ್ರತಿಭಟನೆ ಸಂಪೂರ್ಣವಾಗಿ ಮುಂದಿನ ಅಂತ ಹೇಳಿದ್ರೆ ಏಪ್ರಿಲ್ 7ನೇ ತಾರೀಕಿನ ಪ್ರತಿಭಟನೆಗೆ ಒಂದು ಹಂತದಲ್ಲಿ ಬಲವನ್ನು ತುಂಬಲಿಕ್ಕಿರುವಂಥದ್ದು, ರಾಜ್ಯದ ನಾಯಕರನ್ನ ಒಗ್ಗೂಡಿಸುವಂಥದ್ದು ಮತ್ತೆ ರಾಜ್ಯದ ಕಾರ್ಯಕರ್ತರುಗಳನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ಲಿಕ್ಕಿರುವಂಥದ್ದು. ಏನು ರಾಜ್ಯದಾದ್ಯಂತ ಈ ಒಂದು ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತದೆ ಬಿಜೆಪಿ. ಈ ಒಂದು ಬಿಜೆಪಿ ಪ್ರತಿಭಟನೆಗೆ ಈಗಾಗಲೇ ಆರ್ ಅಶೋಕ್ ಕೂಡ ಜೊತೆ ಆಗ್ತಾ ಇದ್ದಾರೆ, ಆರ್ ಅಶೋಕ್ ಕೂಡ ಸೇರ್ಕೋತಾ ಇದ್ದಾರೆ. ಪ್ರತಿಭಟನೆಯನ್ನ ಜೋರಾಗಿ ನಡೆಸುವಂತಹ ಒಂದು ಹುಮ್ಮಸ್ಸು ಏನಿದೆ, ಈ ಒಂದು ಹುಮ್ಮಸ್ಸಿನಲ್ಲಿ ಸಂಪೂರ್ಣವಾಗಿ ಎಲ್ಲ ನಾಯಕರುಗಳು ಸೇರಿಕೊಂಡು ಮಾತನಾಡುವಂತಹ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸುವಂತಹ ಒಂದು ಯತ್ನವನ್ನ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಇಂದು ರಾತ್ರಿಯಾಗಿ ಸಂಪೂರ್ಣವಾಗಿ ಎಲ್ಲ ನಾಯಕರುಗಳು ಇಲ್ಲೇ ಅಹೋರಾತ್ರಿ ಧರಣಿಯನ್ನ ಮಾಡುವಂಥದ್ದು. ಅಹೋರಾತ್ರಿ ಧರಣಿಯನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ, ಬೆಲೆ ಏರಿಕೆಯನ್ನ ವಿರೋಧಿಸಲಿಕ್ಕೆ ಇರುವಂಥದ್ದು. ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಅಹೋರಾತ್ರಿ ಧರಣಿ ಯಾವ ರೀತಿಯಾಗಿರುತ್ತೆ ರೂಪುರೇಷೆಗಳು? ಈಗಾಗಲೇ ಎಲ್ಲ ಶಾಸಕರುಗಳು ಬಂದಿದ್ದಾರೆ, ಕಾರ್ಯಕರ್ತರುಗಳು ಬಂದಿದ್ದಾರೆ, ಏನು ಹೇಳ್ತೀರಾ ಅಂತ? ಇದು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಬಿಸಿ ಇವತ್ತು ಬಡ ಜನರಿಗೆ ಮುಟ್ತಾ ಇದೆ. ಅವ್ರಿಗೆ ಎಷ್ಟು ದುರಾಂಕಾರ ಇದೆ ಅಂದರೆ ಬಡ್ಜೆಟ್ಟಲ್ಲಿ ಬೆಲೆ ಏರಿಕೆಯನ್ನು ಘೋಷಣೆ ಮಾಡಿಲ್ಲ.
ಬಡ್ಜೆಟಲ್ಲಿ ಮಾಡಬೇಕಾಗಿತ್ತು ಅವರು. ಈಗ ಏಕಾಏಕಿ ಒಂದಾದ ಮೇಲೆ ಒಂದು ಹಾಲಿನ ದರ, ಡೀಸೆಲ್ ದರ, ಇನ್ನು ಮುಂದೆ ಏನೇನು ದರಗಳಿದೆಯೋ ಗೊತ್ತಿಲ್ಲ. ಎಷ್ಟು ದುರಾಂಕಾರ ಅವ್ರಿಗೆ ಅಂತ ಹೇಳಿದ್ರೆ, ಬಡ್ಜೆಟ್ ಆದ ಒಂದು ತಿಂಗಳಲ್ಲೇ ಈ ಥರದ ಏರಿಕೆ ಮಾಡೋ ಮುಖಾಂತರ ಜನಗಳನ್ನು ಲೂಟಿ ಹೊಡಿತಾ ಇದ್ದಾರೆ. ಇವ್ರಿಗೆ 5 ಗ್ಯಾರಂಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆ ಕಳ್ಕೊಂಡಿರೋವಂಥ ಸರ್ಕಾರ ಇವತ್ತು 5 ಗ್ಯಾರಂಟಿಗೋಸ್ಕರ ಹಣ ಹೊಂದಿಸೋಕ್ಕೋಸ್ಕರ ಜನಗಳ ಮೇಲೆ ಇಲ್ಲ ಬಲ್ಲದ ತೆರಿಗೆಗಳನ್ನು ಏರಿ ಜನಗಳನ್ನು ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ ಇವರು. ಸರ್, ಈಗ ಇವತ್ತಿನ ಅಹೋರಾತ್ರಿ ಧರಣಿ ಮುಂದಿನ ಪ್ರತಿಭಟನೆ ಅಂತ ಹೇಳಿದರೆ ರಾಜ್ಯದಾದ್ಯಂತ ಏನು ಇದನ್ನು ಒಂದು ಖಂಡಿಸಿ ಪ್ರತಿಭಟನೆಗೆ ಬಿಜೆಪಿ ಕರೆ ನೀಡಿದೆ, ಅದಕ್ಕೆ ಇದೊಂದು ದೊಡ್ಡ ಶಕ್ತಿ ಆಗುತ್ತಾ? ಹೌದು, ಮುಂದೆ 7ನೇ ತಾರೀಕು ಮೈಸೂರಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಒಂದು 4% ರಿಸರ್ವೇಷನ್ ಮುಸ್ಲಿಮರಿಗೆ ಕೊಟ್ಟಿರುವಂಥದ್ದು ಕಾಂಟ್ರಾಕ್ಟಲ್ಲಿ. ಎರಡನೇದು ಬೆಲೆ ಏರಿಕೆ ಬಿಸಿ ಇಡೀ ರಾಜ್ಯದ ಮೂಲೆ ಮೂಲೆಯ ಬಡವರಿಗೂ ತಲುಪಿದೆ. ಇವಾಗ ಡೀಸೆಲ್ ಏರಿಕೆ ಆಗೋದ್ರಿಂದ ಎಲ್ಲ ಬೇಳೆಕಾಳು ಇರ್ಬೋದು, ತರಕಾರಿ ಇರ್ಬೋದು, ಎಲ್ಲ ಬೆಲೆಗಳು ಏರಿಕೆ ಆಗ್ತೈತೆ. ಆ ದೃಷ್ಟಿಯಿಂದ ಇದರ ವಿರುದ್ಧ ಹೋರಾಟವನ್ನು ಬಿಜೆಪಿ ಹಮ್ಮಿಕೊಂಡಿದೆ. ಈಗ ಪ್ರಮುಖವಾಗಿ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ಅವರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕೂಡ ಒಂದು ನಾಯಕರ ಜೊತೆಗಳಿಗೆ, ಕಾರ್ಯಕರ್ತರ ಜೊತೆಗೆ ಇದ್ದಂಥದ್ದು, ಇದು ಎಲ್ಲೋ ಒಂದು ಕಡೆಗೆ ಯುವ ಕಾರ್ಯಕರ್ತರಿಗಾಗಿರ್ಬೋದು, ಯುವ ನಾಯಕರಿಗೆ ಸ್ಫೂರ್ತಿ ಆಯ್ತಾ? ನೋಡಿ, ನಮ್ಮದು ಬಿಜೆಪಿ ಕೇಡರ್ ಬೇಸ್ಡ್ ಪಾರ್ಟಿ. ನರೇಂದ್ರ ಮೋದಿಯವರು ನೇತೃತ್ವವನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಹಿಂದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಯಡಿಯೂರಪ್ಪನವರು ನಾಯಕತ್ವನೂ ಕೂಡ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಆಗಿದೆ. ಅದನ್ನೆಲ್ಲ ಇಟ್ಕೊಂಡು ನಾವು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಇದಿಷ್ಟು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.